ಇರೋ ಥರ ತೊಳೆ ಎಲ್ಲ ಈಸಿಯಾಗಿ ಬರಬೇಕಾದ್ರೆ ಹಣ್ಣು ಎಷ್ಟು ಚೆನ್ನಾಗಿ ಬಂದಿದೆ ಹಣ್ಣು. ಡೈನಿಂಗ್ ಹಾಲ್ ಇದೆ, ಸ್ಪೇಸ್ ಇದೆ. ಒಂದು ಗಂಟೆ ಸೊಪ್ಪಿನ ಮೊಸಪ್ಪು ನೋಡಿ. ಟೈಮ್ ಬಂದು 10:15. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಜರ್ನಿ ವಿತ್ ಜ್ಯೋತಿ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಾನಿವತ್ತು ಶುಕ್ರವಾರದ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಶುಕ್ರವಾರ ನನ್ನ ದಿನಚರಿ ಹೇಗಿತ್ತು ನೋಡೋಣ. ನಾನು ಹಿಂದಿನ ಲಾಗಲ್ಲಿ ಹೇಳಿದೆ ತರಕಾರಿ ಏನೂ ಇಲ್ಲ, ಎಲ್ಲ ಖಾಲಿಯಾಗಿದೆ ಅಂತ. ಸೊ ಇವತ್ತು ಬೆಳಿಗ್ಗೆನೇ ತರಕಾರಿಗಳನ್ನೆಲ್ಲ ತರಿಸ್ಕೊಂಡೆ. ನಮ್ಮ ಯಜಮಾನರು ಬೆಳಿಗ್ಗೆನೇ ಹೋಗಿ ತರಕಾರಿಗಳನ್ನೆಲ್ಲ ತಂದಿದ್ದಾರೆ. ಫ್ರೆಶ್ ಆಗಿ ಬರುತ್ತೆ ನಮ್ಮ ಮನೆ ಹತ್ರ. ಸೊ ಬೆಳಿಗ್ಗೆನೇ ಹೋದರೆ ಎಲ್ಲ ತರಕಾರಿಗಳು ಫ್ರೆಶ್ ಆಗಿ ಸಿಗುತ್ತೆ. ನಮ್ಮ ಮನೆಯವರೆಲ್ಲ 1/4 kg ಅರ್ಧ kg ಹಾಗೆ ತೊಗೊಂಡು ಬಂದಿದ್ದಾರೆ. ನಮಗೆ ಒಂದು ವಾರಕ್ಕೆ ಸಾಕು. ಇವತ್ತು ಶುಕ್ರವಾರ ತರಿಸಿದ್ದೀನಿ ಅಂದರೆ ನೆಕ್ಸ್ಟ್ ಶುಕ್ರವಾರ ಬೆಳಿಗ್ಗೆ ತನಕ ನಮಗೆ ಈ ತರಕಾರಿ ಅಡ್ಜಸ್ಟ್ ಆಗುತ್ತೆ. ಒಂದು ವಾರ ಕರೆಕ್ಟಾಗಿ ಬರುತ್ತೆ. ಎಲ್ಲ 1/4 kg ಅರ್ಧ kg ಅಷ್ಟಷ್ಟೇ ಇದೆ. ನಾನು ಇನ್ನೂ ಕೆಲವು ತರಕಾರಿಗಳನ್ನ ಹೇಳಿದ್ದೆ, ಅದನ್ನೆಲ್ಲ ಮಿಸ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೇನೇನು ಕಣ್ಣು ಕಾಣಿಸ್ತಿದೆ ಮೇಯ್ನ್ ಅದನ್ನು ಮಾತ್ರ ತೊಗೊಂಡು ಬಂದಿದ್ದಾರೆ. ಯಾಕಂದರೆ ಅವರು ಶಾಪಿಗೆ ಹೋಗ್ಬೇಕಲ್ವ, ಸೊ ಟೈಮ್ ಆಗುತ್ತೆ ಅಂತ ಹೇಳಿ ಅವರಿಷ್ಟನ್ನು ತಂದುಕೊಟ್ಟು ನನಗೆ ಸಹಾಯ ಮಾಡಿದ್ದಾರಲ್ಲ, ಅಷ್ಟಕ್ಕೆ ಖುಷಿ ಪಡಬೇಕು. ನಾನು ಹೋದರೆ ಅಲ್ಲಿ ಏನೇನು ತರಕಾರಿ ಇದೆ ಎಲ್ಲ ಒಬ್ಸರ್ವ್ ಮಾಡಿ ಮನೆಗೆ ಎಷ್ಟು ಬೇಕು, ಯಾವುದೇದು ಬೇಕು ಅದನ್ನೆಲ್ಲ ತೊಗೊಂಡು ಬರ್ತೀನಿ. ನಾನಿನ್ನೂ ಬೆಟ್ಟದ ನೆಲ್ಲಿಕಾಯಿ ಹೇಳಿದ್ದೆ, ಹಾಗಲಕಾಯಿ ಹೇಳಿದ್ದೆ, ಸೋರೆಕಾಯಿ ಹೇಳಿದ್ದೆ, ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ಮಿಸ್ ಮಾಡಿಬಿಟ್ಟಿದ್ದಾರೆ. ಇದನ್ನೇ ಈಗ ತಂದಿರೋದೇನಿದೆ ಅದನ್ನೇ ನಾನು ಒಂದು ವಾರಕ್ಕಾಗೋ ತನಕ ಅಡ್ಜಸ್ಟ್ ಮಾಡ್ತೀನಿ, ಏನೂ ತೊಂದರೆ ಇಲ್ಲ. ಇಷ್ಟು ಮಾಡ್ತಿರಲ್ಲ ಅದೇ ನನಗೆ ಖುಷಿ ಅನಿಸುತ್ತೆ. ಇಲ್ಲಿ ಹೀರೆಕಾಯಿನ ತೊಗೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಹೀರೆಕಾಯಿ, ಎಳೆದು. ಹಾಗೆ ಬೆಂಡೆಕಾಯಿ ಒಂದು ಅರ್ಧ kg ತೊಗೊಂಡು ಬಂದಿದ್ದಾರೆ. ಬದನೆಕಾಯಿ ತೊಗೊಂಡು ಬಂದಿದ್ದಾರೆ. ಅವ್ರಿಗೆ ವಾಂಗಿಬಾತ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಬದನೆಕಾಯಿ ತೊಗೊಂಡು ಬಂದಿದ್ದಾರೆ. ಹಾಗೆ ಒಂದು ಇಲ್ಲಿ ಅರ್ಧ kg ಕ್ಯಾರೆಟು, ಒಂದು 1/4 kg ಮೂಲಂಗಿ ತೊಗೊಂಡು ಬಂದಿದ್ದಾರೆ. ಅದಾದಮೇಲೆ ಸೌತೆಕಾಯಿ ತೊಗೊಂಡು ಬಂದಿದ್ದಾರೆ, 1-2 ಸೌತೆಕಾಯಿ. ಅದಾದಮೇಲೆ ಇದು ತೊಗೊಂಡು ಬಂದಿದ್ದಾರೆ, ಏನು ನೆಲ್ಲವರೆಕಾಯಿನ ನಾನು ಸಾಮಾನ್ಯವಾಗಿ ಬಸ್ಸಾಂಬಾರು ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೆಲ್ಲವರೆಕಾಯಿನ ತೊಗೊಂಡು ಬಂದಿದ್ದಾರೆ. 1 ವೀಕಿಗೆ ಸಾಕಿಷ್ಟು, ಇದರಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಇನ್ನೂ ಎಕ್ಸ್ಟ್ರಾ ಏನೇನು ಬೇಕಾದರೆ ಅಲ್ಲೇ ತರಿಸ್ಕೊಳ್ತೀನಿ. ನೋಡಿ ಎಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆ ತರಕಾರಿಗಳು. ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಫ್ರಿಜ್ಜಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಷ್ಟು ದಿನ ಸ್ಕೂಲ್ ಇರಲಿಲ್ಲ, ಹೇಗೋ ಆಯಿತು, ಅಲ್ಲೇ ಲೇಟಾಗಿದ್ರೂ ಅಲ್ಲೇ ರೆಡಿ ಮಾಡ್ಕೊಂಡು ಅಲ್ಲೇ ಮಾಡಿದ್ದಾಯಿತು. ಇನ್ಮೇಲೆ ಸ್ಕೂಲ್ ಇರುತ್ತೆ, ಎಲ್ಲ ಗಡಿಬಿಡಿ. ಹಾಗಾಗಿ ಹಿಂದಿನ ದಿವಸನೇ ನಾವೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೆಳಗ್ಗೆನೇ ಅಷ್ಟು ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ, ಕೆಲಸ ಕಮ್ಮಿ ಆಗುತ್ತೆ. ಯಾಕಂದರೆ ಕಾಯಿ ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡ್ರೆ, ಈ ಥರ ತರಕಾರಿನೆಲ್ಲ ಬಿಡಿಸಿಟ್ಕೊಂಡ್ಬಿಟ್ರೆ ಆದಷ್ಟು ಈಸಿ ಆಗುತ್ತೆ. ಅದಕ್ಕೆ ನಾನು ಒಂದು ವಾರಕ್ಕೆ ಆಗೋಷ್ಟು ತರಿಸೋದು. ಹಿಂದಿನ ದಿನವೇ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಆರಾಮಾಗಿ ರೆಡಿ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಹಾಲಿನ ಕೆನೆನ ತೆಗೆದಿಟ್ಟಿದ್ದೀನಿ. ಇನ್ನು 2 ದಿವಸದಲ್ಲಿ ಅದು ಫುಲ್ ಆಗುತ್ತೆ. ನಂತರ ಅದನ್ನು ಬೆಣ್ಣೆ ತೆಗೆದು ತುಪ್ಪ ಮಾಡಿಟ್ಕೊಳ್ತೀನಿ, ತುಪ್ಪನ ಕಾಯಿಸ್ಕೊತೀನಿ. ನಂತರ ಇಲ್ಲಿ ಹೀರೆಕಾಯಿ, ಬದನೆಕಾಯಿ ಅದನ್ನೆಲ್ಲ ಈ ಥರ ದೊಡ್ಡ ಡಬ್ಬಿಗೆ ಹಾಕಿಟ್ಬಿಡ್ತೀನಿ. ಇದು ಕಂಫರ್ಟಬಲ್ ಆಗಿರುತ್ತೆ, ಬೇರೆ ಕವರ್ ಏನೂ ಅವಶ್ಯಕತೆ ಇರಲ್ಲ. ಈ ಥರ ಇಟ್ಕೊಂಡ್ರೆ ಬೇಗ ಹಾಳಾಗೋದಿಲ್ಲ, ಏನೂ ಇಲ್ಲ, ಚೆನ್ನಾಗಿರುತ್ತೆ. ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಂತರ ಸೌತೆಕಾಯಿನ ನಾನು ಈಚೆನೇ ಇಟ್ಕೊಳ್ತಾ ಇದ್ದೀನಿ, ಫ್ರಿಜ್ಗೆ ಇಡ್ತಾ ಇಲ್ಲ. 2 ಸೌತೆಕಾಯಿ ಅಲ್ವಾ, ಹೇಗಿದ್ರು ಮೊಳಕೆ ಕಟ್ಟಿದ ಕಾಳುಗಳಿದೆ, ಸಲಾಡ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತೇಳಿ ಅದನ್ನು ಈಚೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನುಗ್ಗೆಕಾಯಿ, ಇದು ಊರಿಂದ ತಂದಿರೋದು, ಅಂಗಡಿಯಿಂದ ಅಲ್ಲ, ಅದನ್ನು ಯೂಸ್ ಮಾಡ್ಕೊಂಬಿಡೋಣ ಅಂತೇಳಿ ಈಚೆನೇ ಇಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅದ್ರ ಜೊತೆ ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸ್ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ತರಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಗ್ರೋಸರೀಸ್ ಖಾಲಿಯಾಗಿದೆ. ಬಟ್ ಎಲ್ಲ ಅವ್ರಿಗೆ ಹೇಳ್ಬಿಟ್ರೆ ಎಲ್ಲ ಒಟ್ಟಿಗೆ ತೊಗೊಂಡು ಬರೋದಕ್ಕೆ ಅವ್ರಿಗೆ ಅಂಗಡಿ ಕೂಡ ಲೇಟ್ ಆಗಿಬಿಡುತ್ತೆ. ಅವ್ರು ಬಂದು ಸ್ನಾನ ಮಾಡಿ ಮತ್ತು ತಿಂಡಿ ತಿಂದು ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಇವಾಗ ಏನು ಬೇಕೋ ಅದನ್ನು ಮಾತ್ರ ತರಿಸಿದ್ದೀನಿ. ಕಲ್ಲುಪ್ಪು ಖಾಲಿ ಹೋಗ್ಬಿಟ್ಟಿತ್ತು, ಕಲ್ಲುಪ್ಪು ಕೂಡ ತರಿಸಿದ್ದೀನಿ. ಹಾಗೆ ತೊಗರಿಬೇಳೆ ಖಾಲಿಯಾಗಿತ್ತು. ಮಾಮೂಲಿ ಡೈಲಿ ರಸಮ್ ಅಂತೆ, ಬೇಳೆ ಸಾಂಬಾರಂತೆ, ತರಕಾರಿ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ, ಅದು ಸ್ವಲ್ಪ ಬೇಗನೆ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ತೊಗರಿಬೇಳೆ ತರಿಸಿದ್ದೀನಿ. ಹಾಗೆ ಉದ್ದಿನಬೇಳೆ ಕೂಡ ಖಾಲಿಯಾಗಿತ್ತು.
ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಕೂಡ ತರಿಸ್ಕೊಂಡಿದ್ದೀನಿ. ಕಡಲೆಬೇಳೆ ಇರಲೇಬೇಕಲ್ವ, ಒಗ್ಗರಣೆಗೆ ಯೂಸ್ ಮಾಡ್ತಾ ಇರ್ತೀವಿ. ಹಾಗೇನಾದರೂ ಸ್ನ್ಯಾಕ್ಸ್ ಬೇಕಾದರೆ ಯೂಸ್ ಮಾಡ್ಕೊಳ್ತೀವಿ. ಅದಕ್ಕೆಲ್ಲ ಕಡಲೆಬೇಳೆ ಬೇಕೇ ಬೇಕು. ಹಾಗೆ ಉದ್ದಿನಬೇಳೆ ಈಗ ಸ್ಕೂಲ್ ಸ್ಟಾರ್ಟ್ ಆಯಿತು, ಇಡ್ಲಿ ದೋಸೆಗೆ ಅಂತ ಹಾಕ್ತಾನೆ ಇರ್ತೀವಿ. ಸೊ ಅದನ್ನು ತರಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ನಾಳೆ ನಾಳಿದ್ರಲ್ಲಿ ಮತ್ತೆ ನಾನು ಹೋಗಲೇಬೇಕು. ಮನೇಲಿ ಎಲ್ಲ ಐಟಮ್ಸ್ ಕೂಡ ಖಾಲಿ ಆಗಿಬಿಟ್ಟಿದೆ. ನನಗೆ ತರಕಾರಿ ಹಾಗೆ ಗ್ರೋಸರೀಸ್ ಎರಡೂ ಒಟ್ಟಿಗೆ ಸಿಗುತ್ತೆ ಸ್ಟಾರ್ ಬಜಾರಲ್ಲಿ, ಅಲ್ಲೇ ಹೋಗಿ ಪರ್ಚೇಸ್ ಮಾಡೋದು ನಾವು. ಹಾಗೆ ಇಲ್ಲಿ ಉಪ್ಪನ್ನ ಜಾರ್ಗೆ ಹಾಕಿ ಇಡ್ತಾ ಇದ್ದೀನಿ. ನೆನ್ನೆನೇ ಎಲ್ಲ ತೊಳೆದು ಇಟ್ಟಿದ್ದೆ ಒಣಗಲಿಕ್ಕೆ, ಚೆನ್ನಾಗಿ ಒಣಗಿತ್ತು. ಇವಾಗ ಅದಕ್ಕೆ ಉಪ್ಪನ್ನ ತುಂಬಿಸಿಟ್ಬಿಡ್ತೀನಿ. ಮಿಕ್ಕಿದ್ದನ್ನು ನಾನು ಹಾಗೆ ಎತ್ತಿ ಗ್ರೋಸರೀಸ್ ಯಾವ್ದು ಮಿಕ್ಕಿರುತ್ತೆ ಅದನ್ನೆಲ್ಲ ಬೇರೆ ಡಬ್ಬಿಗೆ ಹಾಕಿರ್ತೀನಲ್ಲ ಅದರಲ್ಲಿ ಇಟ್ಕೊಂಡಿರ್ತೀನಿ. ಖಾಲಿ ಆದಮೇಲೆ ಮತ್ತೆ ಫಿಲ್ ಮಾಡ್ಕೊಳ್ತೀನಿ. ಬೇರೆ ಗ್ರೋಸರೀಸ್ ಅಷ್ಟೇ ನಾನು ಎಲ್ಲ ಡಬ್ಬಿಗೆ ತುಂಬಲ್ಲ. ಇವಾಗ ಎಲ್ಲ ತೊಳೆಯೋದಿದೆ, ತೊಳೆದ್ಬಿಟ್ಟು ಮಾಡ್ಕೊಳ್ತೀನಿ. ಅಳಸ್ಲೆಣ್ಣು ಕುಯ್ತಾ ಇದ್ದೀನಿ, ಉಂಡೆ ಅಳಸ್ಲೆಣ್ಣು ಇಷ್ಟು ಕುಯ್ದಿಟ್ಟಿದ್ದೀನಿ. ಏನು ರುಚಿ ಅಂತೀರಾ, ಸಕ್ಕ ಸ್ವೀಟ್ ಆಗಿದೆ ಹಣ್ಣು. ಅದು ಹಿಂಗೆ ಕುಯ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಕುಯ್ದ್ಬಿಟ್ಟು ನಾಳೆ ಒಂದು ಸ್ವಲ್ಪ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಲ್ವಾ. ಕೈಗೆ ಮಾತ್ರ ಹಳ್ಳೆಣ್ಣೆ ಹಚ್ಕೋಬೇಕು, ಇಲ್ಲ ಫುಲ್ ಅಂಟಂಟಾಗ್ಬಿಡುತ್ತೆ. ಹಳ್ಳೆಣ್ಣೆ ಹಚ್ಕೊಂಡು ಕುಯ್ಬೇಕು. ಹಾಗೆ ನಾನಿಲ್ಲಿ ಹಲಸಲಣ್ಣನ್ನು ಬಿಡಿಸ್ತಾ ಇದ್ದೀನಿ. ಈ ಮರ ನಮ್ಮ ಮನೆ ಎದುರುಗಡೆನೇ ಇದೆ, ಹಲಸಲಣ್ಣಿನ ಮರ. ಅದೇ ಮರದಿಂದ ತಂದಿರೋ ಅಂಥ ಹಣ್ಣಿದು. ತುಂಬ ಚೆನ್ನಾಗಿದೆ. ಏನು ರುಚಿ ಅಂತೀರಾ. ಇರೋ ಥರ ತೊಳೆ ಎಲ್ಲ ಈಸಿಯಾಗಿ ಬರಬೇಕಾದ್ರೆ, ಹಣ್ಣುಗಳೆಲ್ಲ ಕ್ಲೀನಾಗಿ ಬರಬೇಕಾದ್ರೆ ಮಧ್ಯೆ ದಿಂಡೇನಿದೆ, ಈ ದಿಂಡು ಹತ್ರ ಬೈಲಿ ಮಧ್ಯೆ ಈ ದಿಂಡು ಇದೆಯಲ್ವಾ, ಇದನ್ನು ತೆಗೆದುಬಿಟ್ರೆ ಆರಾಮಾಗಿ ಇದನ್ನೆಲ್ಲ ಬಿಡಿಸ್ಕೋಬೋದು. ನೋಡಿ ಈ ಥರ. ಈ ಥರ ಬಿಡಿಸ್ಕೊಂಡ್ಬಿಟ್ರೆ ಆರಾಮಾಗಿ ಹಣ್ಣುಗಳೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ನಾನು ಗೊತ್ತಿರೋ ಮೆಥಡ್ ಇದು. ನೀವು ಹೆಂಗೆ ಕುಯ್ತೀರಾ ನನಗೆ ಗೊತ್ತಿಲ್ಲ. ನೋಡಿ, ಈಗ ಆರಾಮಾಗಿ ಕೈ ಹಾಕ್ಬಿಟ್ಟು ಈ ಥರ ಎಳ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಹಣ್ಣು. ಹಂಗೆ ಎಲ್ಲ ಹಣ್ಣನ್ನು ಬಿಡಿಸ್ಕೊಂಡ್ಬಿಡ್ತೀನಿ. ಹಾಗೆ ಇದರಲ್ಲಿ ಜಾಸ್ತಿ ಅಂಟಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ತೊಳೆ ಎಲ್ಲ ದಪ್ಪ ದಪ್ಪದಾಗಿ, ಹಾಗೆ ಜಾಸ್ತಿ ನಾರು ಕೂಡ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆ ಎದುರುಗಡೆಯವ್ರದ್ದು ಮರ, ಅವರು ಕಟ್ ಮಾಡಿ ಎಲ್ರಿಗೂ ಒಂದೊಂದು ಹಣ್ಣುಗಳನ್ನ ಕೊಟ್ಬಿಟ್ಟು ಹೋಗಿದ್ರು. ಒಂದು 4 ಡೇಸ್ ಹಿಂದೆನೇ. ಇವಾಗ ಚೆನ್ನಾಗಿ ಹಣ್ಣಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಸದ್ಯಕ್ಕೆ ಇಷ್ಟು ಬಿಡಿಸಿದ್ದೀನಿ, ಮಿಕ್ಕಿದ್ದು ನಾನು ಅರ್ಧ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಅದನ್ನು ನಾಳೆ ಬಿಡಿಸ್ಕೊಳ್ತೀನಿ. ಕವರ್ ಹಾಕಿಟ್ಬಿಟ್ರೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಹಾಗೆ ಇದು ಈ ಥರ ಇದ್ಬಿಟ್ರೆ ತೊಳೆ, ಇದರಲ್ಲಿ ಹಲಸಲಣ್ಣು, ಒಬ್ಬಟ್ಟು, ಹಾಗೆ ಕಡುಬು ಎಲ್ಲ ಥರನೂ ಮಾಡ್ಕೋಬೋದು. ಈ ಥರ ಇರಬೇಕು ಹಣ್ಣು. ಪೂರ್ತಿ ಹಣ್ಣಾಗ್ಬಿಟ್ರೆ ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಆರಾಮಾಗಿ ಕಡುಬು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಬ್ಬಟ್ಟು ಕೂಡ ಮಾಡ್ಕೋಬೋದು, ಹಾಗೆ ಜಾಮ್ ಕೂಡ ಮಾಡ್ಬೋದು. ಹಾಗೆ ನಾನಿಲ್ಲಿ ಸ್ಟೀಲ್ ನಾರನ್ನ ತೊಳ್ಕೊಳ್ಳೋಣ ಅಂತ ಹೇಳಿ ಸ್ಟವ್ನ ಹಚ್ಕೊಂಡು ಸ್ವಲ್ಪ ನೀರನ್ನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಸ್ಟೀಲ್ ನಾರನ್ನ ಸ್ವಲ್ಪ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ನಂತರ ಬಿಸಿನೀರು ಕಾಯುವಾಗ ಅದನ್ನು ಈ ಥರ ಹಾಕ್ಬಿಟ್ಟು ಸ್ವಲ್ಪ ನೀರು ಮಳ್ತಿದೆ ಅನ್ನುವಾಗ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ರೆ ಅದರಲ್ಲಿರೋ ಜಿಡ್ಡು ಕೊಳೆ ಎಲ್ಲ ಬಿಟ್ಕೊಂಡು ಬಿಡುತ್ತೆ. ನಾವು ಈ ಸ್ಟೀಲ್ ನಾರಿನಲ್ಲಿ ಆಲ್ಮೋಸ್ಟ್ ಹಾಲು ಪಾತ್ರೆನ ಉಜ್ಜಿರ್ತೀವಿ, ಮಸಿ ಪಾತ್ರೆ ಅಂಟಿಡ್ದಿರೋದು ಅದನ್ನು ಉಜ್ಜಿರ್ತೀವಿ, ಹಾಗೆ ಪಲಾವು, ಬಿರಿಯಾನಿ ಪಾತ್ರೆ ಆ ಥರದ್ದೆಲ್ಲ ಉಜ್ಜಿರ್ತೀವಲ್ವ, ಆ ಜಿಡ್ಡೆಲ್ಲ ಅಲ್ಲೇ ಉಳ್ಕೊಂಬಿಟ್ಟಿರುತ್ತೆ. ತಣ್ಣೀರಲ್ಲಿ ತೊಳೆದ್ರೆ ಹೋಗಲ್ಲ. ಈ ಥರ ತೊಳ್ಕೊಂಡ್ರೆ ಪೂರ್ತಿ ಕ್ಲೀನ್ ಆಗುತ್ತೆ. ಆಗಲೇ ವಿಡಿಯೋ ಮಾಡಬೇಕಾದ್ರೆ ಫುಲ್ ಮೋಡ ಇತ್ತು, ಮಳೆ ಬಂದು ಇವಾಗ ಬಿಸಿಲು ಬರ್ತಾ ಇದೆ. ಟೈಮ್ 5 ಗಂಟೆ. 5 ಗಂಟೆಯಲ್ಲಿ ಬಿಸಿಲು ಈ ಕಡೆಯಿಂದ ಬರ್ತಾ ಇದೆ. ಮಾತ್ರ ಫುಲ್ ಜೋರು ಮಳೆ ಅಂತೂ ಆಯಿತು. ಸ್ವಲ್ಪ ಪಾತ್ರೆಗಳು ಇತ್ತು, ಎಲ್ಲ ತೊಳೆದಿಟ್ಟಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರು ಊಟ ಮಾಡಿದ್ದು ಮತ್ತು ಲಂಚ್ ಬಾಕ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡಿಟ್ಟಿದ್ದೀನಿ.
ದಿನಕ್ಕೆ ಏನಿಲ್ಲ ಅಂದ್ರೂ ನಾನು 3 ಟೈಮ್ಸ್ ಪಾತ್ರೆಗಳನ್ನ ತೊಳಿತೀನಿ. ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ, ಇವರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಅವಾಗೊಂದ್ಸತಿ, ನಂತರ ಈಗ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಈಗ ಒಂದ್ಸತಿ ತೊಳಿತೀನಿ. ಅದಾದಮೇಲೆ ನೈಟ್ ಮಲ್ಕೊಳ್ಳೋವಾಗ ಅಕಸ್ಮಾತ್ ಏನಾದರೂ ನಮ್ಮ ಯಜಮಾನ್ರು ಲೇಟಾಗಿ ಬಂತು ಅಂದರೆ ಕಿಚನ್ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಸಿಂಕಲ್ಲಿ ಪಾತ್ರೆ ಹಾಗೆ ಬಿಟ್ಟಿರ್ತೀನಿ, ಬೆಳಗ್ಗೆ ಎದ್ದು ತೊಳ್ಕೊಳ್ತೀನಿ. ಈ ಥರ ನಂದು ಪಾತ್ರೆ ಕ್ಲೀನಿಂಗ್ ರೊಟೀನ್ ಹಿಂಗೆ ನಡೆಯುತ್ತೆ. ಫ್ರೆಂಡ್ಸ್, ಇವಾಗ ನಾನು ಸ್ನಾನನ ಮುಗಿಸಿ ಬಂದಿದ್ದೀನಿ. ಸ್ವಲ್ಪ ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಈಗ ಸ್ವಲ್ಪ ಬಿಸಿ ಬಿಸಿಯಾಗಿ ಕಾಫಿ, ಟೀ, ಹಾಲು ಏನಾದರೂ ಸರಿ ಸ್ವಲ್ಪ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ. ನಂತರ ಅಡುಗೆಗೆ ಏನು ಬೇಕೋ ಅದನ್ನು ಪ್ರಿಪ್ರೇಷನ್ ಮಾಡ್ಕೋಬೇಕು. ಏನು ಮಾಡೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ನುಗ್ಗೆಕಾಯಿ ಕೂಡ ಇದೆ, ಹಾಗೆ ಫ್ರಿಜ್ಜಲ್ಲಿ ಗಂಟೆ ಸೊಪ್ಪು ಕೂಡ ಇದೆ. ಅದನ್ನು ಮಾಡಲಾ ಇದನ್ನು ಮಾಡಲಾ ಇನ್ನೂ ಯೋಚನೆ ಮಾಡಿಲ್ಲ. ಸೊಪ್ಪು ಖಾಲಿ ಮಾಡೋದು ಬೆಸ್ಟ್ ಅನಿಸುತ್ತೆ. ಸೊ ನಾನು ಸೊಪ್ಪನ್ನೇ ಖಾಲಿ ಮಾಡೋಣ ಇವತ್ತು ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಐಡಿಯಾ ಮಾಡಿಲ್ಲ ಏನು ಅಡುಗೆ ಮಾಡೋದು ಅಂತ ನೈಟಿಗೆ. ಈಗ ನಾನು ಟೀನ ಮಾಡ್ಕೊಳ್ತಾ ಇದ್ದೀನಿ. ಹೆಂಗಿದ್ರು ಮಳೆ ಬಂದಿತ್ತಲ್ಲ, ಸರಿ ಟೀನೇ ಮಾಡೋಣ ಅಂತೇಳಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಈ ಟೀ ಕುದಿಯೋ ಅಷ್ಟರಲ್ಲಿ ನಾನು ಸ್ನಾನಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ನೀರು ಸೋರಿರುತ್ತೆ, ಆಗಲೇ ತೊಳೆದಿಟ್ಟಿದ್ನಲ್ವ ಚೆನ್ನಾಗಿ ಸೋರಿರುತ್ತೆ. ಇವಾಗೆಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಈ ಕುಕ್ಕರ್ಗಳ ಬಗ್ಗೆ ನಾನು ಹೇಳಬೇಕು. ಸುಮಾರು ಒಂದು 7 ವರ್ಷ ಹತ್ರ ಆಗ್ತಾ ಇದೆ ಇದನ್ನು ತಗೊಂಡು. 7 ವರ್ಷದಿಂದ ಇವತ್ತವರೆಗೂ ಒಂದು ಚೂರು ರಿಪೇರಿ ಬಂದಿಲ್ಲ. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಪ್ರೆಸ್ಟೀಜ್ ಅವ್ರದ್ದು ನಾನ್ ಸ್ಟಿಕ್ ಕುಕ್ಕರ್ ತೊಗೊಂಡಿದ್ದು. 7 ವರ್ಷದಿಂದ ಇವತ್ತವರೆಗೂ ಒಂದು ಚೂರು ಕೂಡ ರಿಪೇರಿ ಬಂದಿಲ್ಲ. ಅಷ್ಟು ಚೆನ್ನಾಗೇ ಇದೆ. ಅದಕ್ಕೆ ಯಾವಾಗಲೂ ಕಂಪ್ನಿ ಪ್ರಾಡಕ್ಟ್ಗಳನ್ನೇ ತೊಗೊಂಡ್ರೆ ಅದು ಯಾವತ್ತೂ ಕೂಡ ಹಾಳಾಗೋಲ್ಲ, ತುಂಬ ಬಾಳಿಕೆ ಬರುತ್ತೆ. ಆ ಸ್ಟವ್ ಮತ್ತು ಇದು ಎಲ್ಲ ಒಟ್ಟಿಗೆ ತೊಗೊಂಡು ಬಂದಿದ್ದು ನಾವು. ಪಾತ್ರೆ ಎಲ್ಲ ಜೋಡಿಸೋಷ್ಟರಲ್ಲಿ ಟೀ ಕೂಡ ರೆಡಿ ಆಗಿತ್ತು. ನನಗೆ ಟೀಗಿಂತ ಕಾಫಿನೇ ತುಂಬ ಇಷ್ಟ. ಸ್ವಲ್ಪ ಹೀಟ್ ಆಗಿತ್ತ ಅಂತ ಹೇಳಿ ನಾನು ಟೀನೇ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಕಾಫಿ ಇಷ್ಟ ಅಂತ ನಾನೇನು ಅದನ್ನು ಜಾಸ್ತಿ ಕುಡಿಯಲ್ಲ, ಇಷ್ಟ ಆದರೂ ಅದನ್ನು ಕಮ್ಮಿಯಾಗಿ ಬಳಸಬೇಕು ಅಂತೇಳಿ. ಆ ಲೋಟದಲ್ಲಿ ಅರ್ಧ ಲೋಟ ಅಷ್ಟೇ ಇರೋದು. ದಿನಕ್ಕೆ 2 ಟೈಮು, 1 ಗ್ಲಾಸ್ನ 2 ಟೈಮ್ ಕುಡಿತೀನಿ ಅಷ್ಟೇ. ಹಾಗೆ ನಿಮಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೆಚ್ಚಿನ ಸಪೋರ್ಟ್ ಅಗತ್ಯ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಜರ್ನಿ ವಿತ್ ಜ್ಯೋತಿ ಅಂತ ನಾನು ಹೆಸರಿಟ್ಟಿದ್ದೆ, ನನ್ನ ಲೈಫ್ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ಲಿಕ್ಕೆ ಅಂತಲೇ. ಮೊದಲು ನನ್ನ ದಿನಚರಿ ಅಂತ ಹೆಸರಿಟ್ಟೆ, ಆಮೇಲೆ ಜ್ಯೋತಿ ಕನ್ನಡ ಲಾಗ್ ಅಂತ ಹೆಸರಿಟ್ಟೆ. ಇದು ಸುಮಾರು ಒಂದು 5ನೇ ಹೆಸರು ಇರ್ಬೋದು, ಜರ್ನಿ ವಿತ್ ಜ್ಯೋತಿ ಅಂತ. ಅದು ಯಾವುದೂ ಕ್ಲಿಕ್ ಆಗಿಲ್ಲ. ಸೊ ಜರ್ನಿ ವಿತ್ ಜ್ಯೋತಿ ಇವಾಗ ಹೇಗೋ ಮುಂದೆ ಹೋಗ್ತಾ ಇದೆ. ಸಬ್ಸ್ಕ್ರೈಬರ್ಸ್ ಕೂಡ ಒಂದು 229 ಆಗಿರ್ಬೋದೇನೋ ಸಬ್ಸ್ಕ್ರೈಬರ್ಸ್. ಹಾಗೆ ವ್ಯೂಸ್ ಕೂಡ ಅಷ್ಟೇ, ಕೆಲವೊಂದು 300-400 ತನಕ ರೀಚ್ ಆಗಿದೆ. ಮಿನಿ ಲಾಗ್ಸ್ ಬಂದು, ಶಾರ್ಟ್ಸ್ ವಿಡಿಯೋ ಬಂದು ಅದೊಂದು 9K 10Kವರೆಗೂ ರೀಚ್ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಈಗ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ನೈಟ್ ಅಡುಗೆನ ಮಾಡ್ತಾಯಿದ್ದೀನಿ. ಗಣಕೆ ಸೊಪ್ಪಿನ ಮೊಸಪ್ಪನ್ನ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ತೊಗರಿಬೇಳೆ, ಹಸಿಮೆಣ್ಸಿಕಾಯಿ, 1 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಜೀರಿಗೆ, ಸಾಂಬಾರು ಪುಡಿ, ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ಹಾಗೆ ಗಣಕೆ ಸೊಪ್ಪನ್ನ ಚೆನ್ನಾಗಿ ತೊಳೆದು 2 ವಿಸಿಲ್ ಕೂಗಿಸ್ಕೊತೀನಿ. ಒಗ್ಗರಣೆಗೆ ಅಂತ ಹೇಳಿ 3 ಒಣಮೆಣ್ಸಿಕಾಯಿ, ಹಾಗೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು 5 ಎಸಳು ರೆಡಿ ಮಾಡಿಕೊಂಡು, ಅಷ್ಟರಲ್ಲಿ ಕುಕ್ಕರ್ ವಿಸಿಲ್ ಆಗಿರುತ್ತೆ. ಸೊಪ್ಪನ್ನೆಲ್ಲ ಚೆನ್ನಾಗಿ ಮಸ್ಕೊಳ್ತಿದ್ದೀನಿ. ಸೊಪ್ಪು ಬೇಳೆನ ನಾನು ಯಾವಾಗಲೂ ಮಿಕ್ಸಿನಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ಬಿಡ್ತೀನಿ. ಮಿಕ್ಸಿ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು, ಹಾಗಾಗಿ ಕೈಯಲ್ಲೇ ಮಸ್ಕೊಳ್ತಿದ್ದೆ. ಸೊಪ್ಪೆಲ್ಲ ಮಸ್ಕೊಂಡಾದಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡು, ಸಾಸಿವೆ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಇಂಗನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ, ಅದಾದಮೇಲೆ ಮಸ್ತಿಟ್ಕೊಂಡಿರುವಂಥ ಬೇಳೆ, ಸೊಪ್ಪು, ಹಾಗೆ ಬೇಯಿಸಿಟ್ಕೊಂಡಿರುವಂಥ ಅದೇ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ಬೆರೆಸ್ಕೊಂಡು ಕುದಿ ಬರ್ಸ್ಕೊಂಡ್ರೆ ಗಣಕೆ ಸೊಪ್ಪಿನ ಮೊಸಪ್ಪು ರೆಡಿಯಾಗುತ್ತೆ. ಗಣಕೆ ಸೊಪ್ಪು ಸ್ವಲ್ಪ ಕಹಿಯಾಗಿರುತ್ತೆ, ಹಾಗಾಗಿ ಹುಣಸೆ ಹಣ್ಣು ನೀರನ್ನು ಸೇರಿಸ್ಕೊಂಡ್ರೆ ಕಹಿ ಬರೋದಿಲ್ಲ. ಇದು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು. ಬಾಣಂತಿಯರಿಗೆ ನಮ್ಮ ಕಡೆ ಮಾಡಿಕೊಡ್ತಾರೆ. ಹಾಗೆ ಕೆಮ್ಮು, ಶೀತ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ಈ ಸಾಂಬಾರು. ಸಾಂಬಾರೆಲ್ಲ ರೆಡಿ ಆಯಿತು. ಇವಾಗ ನಾನು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮುದ್ದೆ ಮತ್ತು ರೈಸ್ನ ಮಾಡ್ಕೊತಿದ್ದೀನಿ.
ಇದ್ರ ಜೊತೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಚಪಾತಿ ಮುದ್ದೆ ಏನು ಮಾಡಲ್ಲ ಅಂತ ಹೇಳಿದ್ರೂ ಕೂಡ ಬಿಸಿ ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ತುಪ್ಪ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಾನು ಅದನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಟು ಸ್ಟವ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಒದ್ದೆ ಬಟ್ಟೆ ತೊಗೊಂಡು ಕ್ಲೀನಾಗಿ ಅದನ್ನು ಒರೆಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಮಾಡುವಾಗ ಹಾರಿರುತ್ತೆ, ಹಾಗೆ ಮುದ್ದೆ ಮಾಡುವಾಗ ಕುಕ್ಕರ್ ಕೂಗುವಾಗ ಎಲ್ಲ ಗಲೀಜಾಗಿರುತ್ತೆ. ಆದರೆ ನಾನು ಅಷ್ಟೊಂದು ಗಲೀಜು ಮಾಡ್ಕೊಳ್ಳಲ್ಲ. ಅಡುಗೆ ಮಾಡ್ತಾನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕಡೆಗೆ ಒಂದು ಸತಿ ಅಡುಗೆ ಆದಮೇಲೂ ಕೂಡ ಒಂದು ಸತಿ ಕ್ಲೀನಾಗಿ ಸಜ್ಜೆಗಳನ್ನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಒದ್ದೆ ಬಟ್ಟೆ ತೊಗೊಂಡು ಒರೆಸಾದ್ಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ರೆ ಕ್ಲೀನ್ ಆಗುತ್ತೆ. ಹಾಗೆ ಗಲೀಜು ಅನಿಸಲ್ಲ, ಒಂಥರ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾನು ಒಂದು ಡ್ರೈ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಬಿಡ್ತೀನಿ. ಅದಾದಮೇಲೆ ಒರೆಸಿರೋ ಬಟ್ಟೆಗಳಿಗೆಲ್ಲ ಸ್ವಲ್ಪ ಹ್ಯಾಂಡ್ ವಾಶ್ನ ಹಾಕ್ಕೊಂಡು ಚೆನ್ನಾಗಿ ನೀರಿನಲ್ಲಿ ತೊಳೆದು ಆಚೆ ಒಣ ಹಾಕ್ಬಿಡ್ತೀನಿ. ಬೆಳಗ್ಗೆ ಅಷ್ಟರಲ್ಲಿ ಅದು ಕೂಡ ಒಣಗಿರುತ್ತೆ. ಈಗ ನಾನು ಅದಕ್ಕೆ ನಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಹಪ್ಳನ ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಹಪ್ಳ, ಬೋಂಡ, ಬಜ್ಜಿ ಆ ಥರದ್ದೆಲ್ಲ ಮಾಡಿದ್ರೆ ನಾನು ಸನ್ಫ್ಲವರ್ ಆಯಿಲ್ನೇ ಯೂಸ್ ಮಾಡ್ತೀನಿ. ಕಡಲೆಕಾಯಿ ಎಣ್ಣೆ ಹಾಗೆ ಹುಚ್ಚೆಳ್ಳೆಣ್ಣೆ ಅದನ್ನೆಲ್ಲ ಯೂಸ್ ಮಾಡಲ್ಲ. ಅದು ಬಂದು ತುಂಬ ಕಾಸ್ಟ್ಲಿ ಎಣ್ಣೆಗಳು. ಹಾಗಾಗಿ ಈ ಥರ ಕರೀಲಿಕ್ಕೆ ಏನಾದರೂ ಬೇಕಾದರೆ ನಾನು ಸನ್ಫ್ಲವರ್ ಎಣ್ಣೆನೇ ಯೂಸ್ ಮಾಡ್ಕೊಳ್ತೀನಿ. ಹಪ್ಳ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸಪ್ಪು ಜೊತೆ ಹಪ್ಳ ತುಂಬಾ ಚೆನ್ನಾಗಿರುತ್ತೆ. ಬೋಂಡನೂ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವಾಗ ಸದ್ಯಕ್ಕೆ ಹಪ್ಳನೇ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಅಡುಗೆ ಎಲ್ಲ ಮುಗೀತು. ಅಡುಗೆ ಬಂದು ಗಂಟೆ ಸೊಪ್ಪಿನ ಮೊಸಪ್ಪು ಮಿಕ್ಸಿ ಕೆಟ್ಟೋಗೋದ್ರಿಂದ ಮಸ್ತು ಮಾಡಿದ್ದೀನಿ. ಹಾಗೆ ಮುದ್ದೆ, ಅನ್ನ, ಹಾಗೆ ಹಪ್ಳನ ಮಾಡಿದ್ದೀನಿ. ಹಾಗೆ ಕಿಚನ್ ಕೂಡ ಸ್ಟವ್ ಎಲ್ಲ ಒರೆಸಿಟ್ಕೊಂಡಿದ್ದೀನಿ. ಪಾತ್ರೆನೂ ಕೂಡ ಏನಿಲ್ಲ. ಊಟ ಮಾಡಿದ್ದೇನಿರುತ್ತೋ ತಟ್ಟೆಗಳು ಅದನ್ನು ಮಾತ್ರ ತೊಳೆಯೋದಷ್ಟೇ. ಈಗ ನಮ್ಮ ಯಜಮಾನ್ರು ನೋಡಿ ಟೈಮು ಬಂದು 10:15 ಇನ್ನೂ ಬಂದಿಲ್ಲ. ಹಾಗೆ ಇಲ್ಲಿ ನಮಗೆ ಡೈನಿಂಗ್ ಹಾಲ್ ಇದೆ, ಸ್ಪೇಸ್ ಇದೆ. ಡೈನಿಂಗ್ ಟೇಬಲ್ ತಂದು ಹಾಕೋಬೋದು. ಬಟ್ ಮನೆ ಖಾಲಿ ಮಾಡ್ತೀವಲ್ಲ, ಅಲ್ಲೂ ಇದೇ ಥರ ಸ್ಪೇಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಜಾಗ ಸಿಗುತ್ತೋ ಏನೋ. ಅದಕ್ಕೆ ನಾವು ಸುಮ್ಮನೆ ಅದಕ್ಕೆಲ್ಲ ಬಂಡವಾಳ ಹಾಕೋಕ್ಕೆ ಹೋಗಲಿಲ್ಲ. ಸ್ವಂತ ಮನೆ ಮಾಡಬೇಕು ಅಂತ ಆಸೆ ಇದೆ. ನೋಡುವ ದೇವರ ಆಶೀರ್ವಾದ ಯಾವಾಗ ಬರುತ್ತೆ ಅವಾಗ ಅಂತ. ಫ್ರೆಂಡ್ಸ್, ನಮ್ಮ ಮನೆಯವ್ರು ಬಂದರು. ಇನ್ನೇನು ಊಟ ಮಾಡ್ಕೊಂಡು ಸ್ವಲ್ಪ ವಾಕಿಂಗ್ ಮಾಡಿ ಮಲ್ಕೊಳ್ಳೋದಷ್ಟೇ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ. ಎಲ್ರಿಗೂ ಶುಭವಾಗಲಿ.